ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ನಳ್ಳಿ. ವೆಲ್ಕಮ್ ಟು ಶುಂಠಿ ಕಷಾಯ. ಈ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಕ್ರಿಕೆಟ್ ವಿಚಾರಕ್ಕೆ ಯಾಕಿಷ್ಟು ಸುದ್ದಿ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಅವರವರ ಆಟದಿಂದ ದೇವರಾಣೆ ಸುದ್ದಿಯಾಗಿದ್ದಿದ್ರೆ ಅವರ ಈ ಕ್ರಿಕೆಟ್ ಪ್ರೇಮಿಗಳಿರ್ತಿದ್ರಲ್ಲ ಅವ್ರವ್ರ ದೇಶದವರು ತುಂಬ ಖುಷಿ ಪಡ್ತಿದ್ರೇನು. ಆದರೆ ಉದ್ದಟತನ, ಒಣಜಂಬ ಇವೆರಡೇ ಆ ದೇಶದಲ್ಲಿ, ಆ ದೇಶದ ಆಟಗಾರರಲ್ಲಿ, ಆ ದೇಶದ ಕ್ರಿಕೆಟ್ ಮಂಡಳಿಯಲ್ಲಿ ಕಾಣ್ತಾ ಇರೋದು. ಬಾಂಗ್ಲಾದೇಶ ವರ್ಲ್ಡ್ ಕಪ್ಪಿಂದ ಹೊರಗಡೆ ಹೋಯಿತು, ನಾವು ಆಡೋದಿಲ್ಲ, ಭಾರತದಲ್ಲಿ ಭದ್ರತೆ ಸಮಸ್ಯೆ ಇದೆ ಅಂತ ಹೇಳ್ತು, ಅದು ಬೇರೆ ಪ್ರಶ್ನೆ. ಆದರೆ ಈಗ ಪಾಕಿಸ್ತಾನ ಈ ಕ್ರಿಕೆಟ್ ವಿಚಾರಕ್ಕೆ ಒಮ್ಮೆ ಚರ್ಚೆಗೆ ಶುರುವಾಗಿದೆ. ಹಾಗೆ ಸದ್ಯದಲ್ಲೇ ಅದು ಈ ಟ್ರೋಲ್ ಆಗುವ ಸಾಧ್ಯತೆ ಕೂಡ ಇದೆ. ಯಾಕೆ ಅಂತ ಕೇಳಿ, ಭಾರತ ಏಷ್ಯಾ ಕಪ್ ಫೈನಲಲ್ಲಿ ಅದ್ಭುತವಾದ ಮ್ಯಾಚ್ ಅದು. ಅಲ್ಲಿ ಗೆದ್ದು ಕಪ್ಪನ್ನು ತಗೊಳ್ದೇನೆ ವಿನ್ನರ್ ಅಂತ ಖುಷಿಪಟ್ಟಿತ್ತು. ಅಂದರೆ ಒಂದು ಕಾಲ್ಪನಿಕ ಕಪ್ಪನ್ನು ಹಿಡ್ಕೊಂಡು ಈ ಸೆಲೆಬ್ರೇಷನನ್ನು ಮಾಡಿತ್ತು. ಅದಕ್ಕೆ ಕಾರಣಗಳು ಸಾಕಷ್ಟು ಇತ್ತು. ಈ ನಮ್ಮ ಕ್ಯಾಪ್ಟನ್ ಇದಾರಲ್ಲ ಸೂರ್ಯಕುಮಾರ್ ಯಾದವ್, ಸಾಮಾನ್ಯವಾಗಿ ಟಾಸಿಗೆ ಹೋದಾಗ ಪದ್ಧತಿ ಏನಿರುತ್ತೆ, ಟಾಸ್ ಆಗುತ್ತೆ, ಫಸ್ಟ್ ಬ್ಯಾಟಿಂಗ್ ಮಾಡ್ತೀವೋ ಬಾಲಿಂಗ್ ಮಾಡ್ತೀವೋ ಅಂತ ಹೇಳಬೇಕಾಗುತ್ತೆ. ಕೊನೆಯಲ್ಲಿ ಹೊರಡುವಾಗ ಉಭಯ ತಂಡದ ನಾಯಕರು ಶೇಕ್ ಹ್ಯಾಂಡನ್ನು ಮಾಡಬೇಕಾಗುತ್ತೆ. ಆದರೆ ಪಾಕಿಸ್ತಾನದ ನಾಯಕನ ಜೊತೆಗೆ ನಮ್ಮ ಸೂರ್ಯಕುಮಾರ್ ಯಾದವ್ ಅವರು ಶೇಕ್ ಹ್ಯಾಂಡನ್ನು ಮಾಡದೆ ಸೀದಾ ಹೋಗ್ಬಿಟ್ಟಿದ್ರು. ಇದು ಪಾಕಿಸ್ತಾನಕ್ಕೆ ಭಾರತ-ಪಾಕಿಸ್ತಾನ ಮೊದಲ ಮ್ಯಾಚಲ್ಲಿ ಆದ ಮೊದಲ ಮುಜುಗರ ಅಂತ ಕರಿಬಹುದು. ಆ ಮ್ಯಾಚನ್ನು ಭಾರತ ಗೆದ್ದುಕೊಳ್ತು. ಗೆದ್ದ ಮೇಲೆ ಗೆಲ್ತಿರೋ ಇಬ್ಬರು ಇರ್ತಾರಲ್ಲ ಲಾಸ್ಟಲ್ಲಿ, ಅವರು ಯಾರಿಗೂ ಕೂಡ ಶೇಕ್ ಹ್ಯಾಂಡ್ ಮಾಡ್ದೇನೆ ಪೆವಿಲಿಯನ್ ಕಡೆ ಹೋದರು. ಹಾಗೆ ಡ್ರೆಸ್ಸಿಂಗ್ ರೂಮ್ ಒಳಗೆ ಹೋಗಿ ಬಾಗಿಲನ್ನು ಹಾಕ್ಕೊಂಡ್ರು. ಇದು ತುಂಬ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು. ಹಾಗೆ ಇದು ಈ ಸ್ಪೋರ್ಟ್ಸ್ಮನ್ಶಿಪ್ಪಲ್ಲ ಅದು ಇದು ಅಂತೆಲ್ಲ ಚರ್ಚೆ ಆಯಿತು. ಆದರೆ 3-4 ನಿಮಿಷ ಈಗ ಬರ್ತಾರೇನೋ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬರ್ತಾರೇನೋ, ಕೋಚ್ ಎಲ್ಲನ ಕರ್ಕೊಂಬರ್ತಾರೇನೋ, ಎಲ್ಲ ಪ್ಲೇಯರ್ಸು ಒಟ್ಟಿಗೆ ಬಂದು ಶೇಕ್ ಹ್ಯಾಂಡ್ ಕೊಡ್ತಾರೇನೋ ಅಂತ 4 ನಿಮಿಷ ಪಾಕಿಸ್ತಾನದವರು ಇದೇ ಗ್ರೌಂಡಲ್ಲಿ ಕಾಯ್ತಾ ಇದ್ದರು. ಆದರೆ ಭಾರತದವರು ಬರಲೇ ಇಲ್ಲ. ಹೀಗಾಗಿ ಅಲ್ಲಿಂದ ಮುಜುಗರ ಶೇಕ್ ಹ್ಯಾಂಡ್ದು ಶುರುವಾಗ್ತಾನೆ ಹೋಯಿತು. ಆ ಏಷ್ಯಾ ಕಪ್ನ ಯಾವುದೇ ಪಂದ್ಯದಲ್ಲಿ ಕೂಡ ಯಾರೂ ಕೂಡ ಭಾರತ ಹಾಗೂ ಪಾಕಿಸ್ತಾನದ ಆಟಗಾರರು ಶೇಕ್ ಹ್ಯಾಂಡನ್ನು ಮಾಡಲೇ ಇಲ್ಲ. ಹಾಗೆ ಎಲ್ಲ ಮ್ಯಾಚ್ಗಳು ಕೂಡ ಹೈ ವೋಲ್ಟೇಜ್ ಆಗಿತ್ತು. ಪಾಕಿಸ್ತಾನ ಜೊತೆಗೆ ಸೋಲೇ ಇಲ್ಲದ ಸರದಾರನಾಗಿ ಭಾರತ ಏಷ್ಯಾ ಕಪ್ಪನ್ನು ಗೆದ್ದು ವಿನ್ನರ್ ಆಯಿತು. ಈಗ ವರ್ಲ್ಡ್ ಕಪ್ ಬರ್ತಾ ಇದೆಯಲ್ಲ, T20 ವರ್ಲ್ಡ್ ಕಪ್ಗೆ ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಈ ಗ್ಯಾಪಲ್ಲಿ ಏನಾಗಿದೆ, ಪಾಕಿಸ್ತಾನ ಒಂದು ಪ್ರೋಮೋವನ್ನು ರಿಲೀಸ್ ಮಾಡಿದೆ. ಆ ಪ್ರೋಮೋ ಹೇಗಿದೆ ಗೊತ್ತಾ, ಆಸ್ಟ್ರೇಲಿಯಾದ ಜೆರ್ಸಿ ಹಾಕಿರೋ ಒಬ್ಬನು ಕ್ಯಾಬ್ ಡ್ರೈವರ್ ಅಂತೆ, ಈ ಕಡೆ ಪಾಕಿಸ್ತಾನದವನು ಕ್ಯಾಬಿಂದ ಇಳಿದು ಹೋಗ್ತಾನಂತೆ. ಆಗ ಆಸ್ಟ್ರೇಲಿಯಾದವನು ಕೇಳ್ತಾನಂತೆ, ಏನ್ರಿ ಒಂದು ಶೇಕ್ ಹ್ಯಾಂಡ್ ಮಾಡದೆ ಹೋಗ್ತಿದ್ದೀರಲ್ಲ, ನೀವು ನಿಮ್ಮ ಪಕ್ಕದ ಮನೆಯವ್ರ ಥರ ಆಗ್ಬಿಟ್ರಾ, ಅವ್ರು ನೋಡಿ ಕಲ್ತು ಬಿಟ್ಟಿದ್ದೀರಾ, ನೆರೆ ಹೊರೆಯರ ಒಂದು ಈ ಗುಣ ನಿಮ್ಮಲ್ಲಿ ಬಂದ್ಬಿಡ್ತಾ ಅನ್ನೋ ಪ್ರಶ್ನೆಯನ್ನು ಕೇಳ್ತಾನಂತೆ. ಇದು ಭಾರತಕ್ಕೆ ಟಾಂಗನ್ನು ಕೊಡೋದಕ್ಕೆ ಅಲ್ಲಿಯ ಸ್ವತಃ ಪಾಕಿಸ್ತಾನದ ಕ್ಯಾಪ್ಟನ್ ಆ್ಯಕ್ಟ್ ಮಾಡಿರುವಂತಹ ಪ್ರೋಮೋವನ್ನು ರಿಲೀಸ್ ಮಾಡಿದ್ದಾರೆ. ನನಗೆ ಯಾಕಾದರೂ ಇವರು ಕಾಮಿಡಿ ಪೀಸ್ ಆಗ್ತಾರೆ ಅನ್ನೋದೇ ಅರ್ಥ ಆಗೋದಿಲ್ಲ. ಯಾಕೆಂದರೆ ಈಗಾಗಲೇ ಇಡೀ ಟೀಮೇ ಟಾರ್ಗೆಟ. ಭಾರತ ಮಾತ್ರ ಅಲ್ಲ, ಯಾವುದೇ ICC ಇವೆಂಟ್ಗಳಲ್ಲಿ ಎಲ್ಲ ದೇಶಗಳಿಗೂ ಕೂಡ ಪಾಕಿಸ್ತಾನ ಬರ್ತಿದೆ ಅಂದರೆ ಅದರ ಮೇಲೆ ಗೆಲ್ಲಬೇಕು ಅನ್ನೋದೊಂದು ಭಯಂಕರ ಹುಮ್ಮಸ್ಸಿರುತ್ತೆ. ಈ ಥರ ಆ್ಯಡ್ಗಳನ್ನು ಮಾಡಿ ಈಗ ನಮಗೊಂದು ರೊಚ್ಚಿಗೆಬ್ಸದಂತೆ. ಹಾಗೆ ಪಾಕಿಸ್ತಾನದವರು ಸೋತ ಮೇಲೆ ಅವರ ಮೂಲೆಯಲ್ಲಿ ಹಿಡಿದು ಈ ನರ ಹಿಡಿದು ಎಳೆದು ಟ್ರೋಲನ್ನು ಮಾಡಲಾಗುತ್ತೆ. ಬರೀ ಕಾಲು ಎಳೆಯೋದಲ್ಲ, ಸಿಕ್ಕಿದ್ದನ್ನೆಲ್ಲವನ್ನ ಎಳೆದು ಟ್ರೋಲ್ ಮಾಡಲಾಗುತ್ತೆ. ಹಾಗೆ ಟ್ರೋಲ್ ಮಾಡಿಸ್ಕೊಳ್ಳೋದ್ರಲ್ಲಿ ಕೂಡ ಅವರು ದೊಡ್ಡ ನಿಸ್ಸೀಮರೆ. ತಾಜಾ ಉದಾಹರಣೆ ಅಂದರೆ ಈ BBL ನಡೆಯುತ್ತಲ್ಲ, ಅದಕ್ಕೆ ಪಾಕಿಸ್ತಾನದ ಕಿಂಗ್ ಅಂತ ಕರೆಸಿಕೊಳ್ಳುವ ಬಾಬರ್ ಅಜಮ್ ಹೋಗಿದ್ದ, ಮೊಹಮ್ಮದ್ ರಿಜ್ವಾನ್ ಹೋಗಿದ್ದ, ಈ ಪಾಕಿಸ್ತಾನದ ಪ್ರೀಮಿಯಂ ಫಾಸ್ಟ್ ಬೌಲರ್ ಶಾಹಿನ್ ಶಾ ಅಫ್ರಿದಿ ಹೋಗಿದ್ದ. ಅವರೆಲ್ಲರೂ ಕೂಡ ಮಧ್ಯದಲ್ಲೇ ವಾಪಸ್ ಬರೋಂಗಾಯಿತು. ಯಾಕೆಂದರೆ ಅವರ ಪರ್ಫಾರ್ಮೆನ್ಸ್ ಆ ಥರ ಇತ್ತು. ಸೊ ಈ ಯೂನಿವರ್ಸಲ್ ಆಗಿ ಕ್ರಿಕೆಟ್ ಜಗತ್ತಲ್ಲಿ ಟ್ರೋಲ್ ಆಗೋದು ಅಂತಾರಲ್ಲ, ಅದು ಪಾಕಿಸ್ತಾನಕ್ಕೆ ಹೊಸದೇನಲ್ಲ. ಈಗ ಮತ್ತೊಮ್ಮೆ ಟ್ರೋಲ್ ಆಗೋಕ್ಕೆ ಈ ಥರದ್ದೊಂದು ಪ್ರೋಮೋಗಳನ್ನು ರಿಲೀಸ್ ಮಾಡಿಕೊಂಡು ಕೂತಿದ್ದಾರೆ. ಸೊ ಹಳೆ ಪ್ರೋಮೋಗಳು, ಹಳೆ ಅಡ್ವರ್ಟೈಸ್ಮೆಂಟ್ಗಳೆಲ್ಲ ನೆನಪಿದೆಯಾ, ಮುಖ ನೆನಪಿದೆಯಾ? ಸೋತಾಗಲೆಲ್ಲ ಆ ಸಾಂಗ್ ಬರ್ತಾ ಇತ್ತು. ಹಾಗೆ ಸೋತಾಗಲೆಲ್ಲ ಪಾಕಿಸ್ತಾನದಲ್ಲಿ TV ಹೊಡೆಯೋದೊಂದು ಪದ್ಧತಿ ಇದೆ. ಅಂದರೆ ಯಾರ ಮೇಲೆ ಸೋತರೂ ಕೂಡ ಅವ್ರು ಸಹಿಸ್ಕೋತಾರೆ, ಭಾರತದ ಮೇಲೆ ಸೋತ್ರೆ ಸಹಿಸ್ಕೊಳ್ಳೋದೇ ಇಲ್ಲ. ಅದಕ್ಕಾಗಿಯೇ ಇರಬೇಕು, ಭಾರತ ICC ಇವೆಂಟ್ಗಳಲ್ಲಿ ಅತಿ ಹೆಚ್ಚು ಸಲ ಪಾಕಿಸ್ತಾನದ ಮೇಲೆ ಗೆದ್ದಿದೆ. ವರ್ಲ್ಡ್ ಕಪ್ಪಲ್ಲಂತೂ ಸೋಲೇ ಇಲ್ಲದ ಸರದಾರನಂತಲೇ ಇತ್ತು. ಸೊ ಇದನ್ನೆಲ್ಲ ನೋಡ್ತಾ ಇದ್ದರೆ ICC ಇವೆಂಟ್ ಬಂತು ಅಂದರೆ ಪಾಕಿಸ್ತಾನದಲ್ಲಿ TV ಅಂಗಡಿಯವರಿಗೆ ಭಯಂಕರ ಖುಷಿ ಆಗ್ಬೋದು. ಯಾಕೆಂದರೆ ಭಾರತ ಪಾಕಿಸ್ತಾನ ಆಡುತ್ತಾ, ಅಲ್ಲಿ ಭಾರತ ಗೆಲ್ಲುತ್ತಾ, ಪಾಕಿಸ್ತಾನ ಸೋತ ಮೇಲೆ ಇನ್ನೇನಿದೆ, TV ಹೊಡೆದು ಹಾಕ್ತಾರೆ.
ಮತ್ತು ನೆಕ್ಸ್ಟ್ ಮ್ಯಾಚಿಗೆ ಅವ್ರು ಟಿ ವಿ ತೊಗೋಬೇಕಲ್ಲ. ಹಾಗಾಗಿ ಟಿ ವಿ ಅಂಗಡಿಯವರು ಈ ICC ಈವೆಂಟ್ಗಳು ಬಂದುಬಿಟ್ರೆ ಗೋಡೌನಲ್ಲಿ ಎಕ್ಸ್ಟ್ರಾ ಸ್ಟಾಕನ್ನು ಇಡಬಹುದು. ನನಗೆ ಆಶ್ಚರ್ಯ ಆಗೋದು ಅಥವಾ ಹಿಂಗೆ ಪ್ರಶ್ನೆ ಬರೋದು, ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ಯಾಕೆ ಗ್ರೌಂಡಲ್ಲಿ ಅಬ್ಬರ ಮಾಡೋದಕ್ಕಿಂತ ಜಾಸ್ತಿ ಹೊರಗಡೆ ಅಬ್ಬರ ಮಾಡ್ತಾಯಿದೆ ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಇವೊಂದು ICC ಈವೆಂಟ್ ಆಡೋದು ಅಂದರೆ ಅದು ಸಣ್ಣ ಸಾಮಾನ್ಯ ಮಾತಲ್ಲ. ಎಷ್ಟೋ ದೇಶಗಳು ಅಂದರೆ ಇತ್ತೀಚೆಗೆ ಕ್ರಿಕೆಟನ್ನು ಆಡ್ತಾ ಇರುವಂಥ ದೇಶಗಳು ತುದಿಗಾಲಿ ನಿಂತಿದ್ದಾವೆ. ವರ್ಲ್ಡ್ ಕಪ್ ಆಡೋಕ್ಕೆ ಒಂದು ಅರ್ಹತೆ ಸಿಕ್ಕಿದ್ರೆ ಸಾಕು ಅಂತಿದ್ದಾವೆ. ಆದರೆ ಅಲ್ಲಿ ಬಾಂಗ್ಲಾದೇಶ ಏನು ಮಾಡ್ತು, ನಮಗೆ ಭಾರತದಲ್ಲಿ ಭದ್ರತೆ ವಿಚಾರಕ್ಕೆ ಡೌಟ್ ಇದೆ, ಅಲ್ಲಿ ಭಾರತದಲ್ಲಿ ನಮಗೆ ಅಪಾಯ ಇದೆ, ನಮ್ಮ ಪ್ಲೇಯರ್ಸ್ಗೆ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಹಾಗಾಗಿ ನಮ್ಮ ಮ್ಯಾಚನ್ನೆಲ್ಲ ಭಾರತ ಬಿಟ್ಟು ಶ್ರೀಲಂಕಾಕ್ಕೆ ಶಿಫ್ಟ್ ಮಾಡಬೇಕು, ಇಲ್ಲ ಅಂದರೆ ನಾವು ಆಡೋದೇ ಇಲ್ಲ ಅಂತ ಹೇಳ್ತು. ಆದರೆ ICC ಏನು ಮಾಡ್ತು, ಬನ್ನಿ ಮಾತಾಡೋಣ ಅಂತ ಹೇಳಿ ಮೀಟಿಂಗನ್ನು ಮಾಡ್ತು. ಒಂದು 16 ದೇಶಗಳು ಬಂದಿದ್ವು. ಅಲ್ಲಿ ಮುಖ್ಯಸ್ಥರೆಲ್ಲರೂ ಕೂಡ ವೋಟ್ ಮಾಡಿ ನೀವು ಎಲ್ಲವನ್ನ ಮುಚ್ಚಿಕೊಂಡು ಭಾರತದಲ್ಲೇ ಆಡಬೇಕು ಅಂತ ಹೇಳಿದ್ರು. ಬಾಂಗ್ಲಾದೇಶದ ಪರ ಪಾಕಿಸ್ತಾನ ನಿಂತಿತ್ತು, ಅಯ್ಯೋಯ್ಯೋ ನಾವು ಕೂಡ ವಿಶ್ವಕಪ್ಪನ್ನು ಬ್ಯಾನ್ ಮಾಡಬೇಕಾಗುತ್ತೆ ಅಂತ ಧಮಕಿಯನ್ನು ಕೂಡ ಹಾಕ್ತು. ಕೊನೆಗೆ ಏನೇ ಒತ್ತಾಯ ಮಾಡಿದ್ರು, ಏನೇ ತಿಪ್ಪಲಾಗ ಹಾಕಿದ್ರು, ಬಾಂಗ್ಲಾದೇಶಕ್ಕೆ ಈ ಸಲ ವರ್ಲ್ಡ್ ಕಪ್ಪಲ್ಲಿ ಆಡುವ ಮನಸ್ಸಿರಲಿಲ್ಲ. ಅದೆಲ್ಲವೂ ಶುರುವಾಗಿದ್ದು IPL ಇಂದ. ಅದು ಹೇಳ್ತಾ ಹೋದರೆ ದೊಡ್ಡ ಕಥೆನೇ ಆಗಿಬಿಡುತ್ತೆ. ಅದಕ್ಕೆ ಈಗ ಸಪೋರ್ಟಾಗಿ ನಿಂತಿದ್ದ ಪಾಕಿಸ್ತಾನ ವರ್ಲ್ಡ್ ಕಪ್ಪಿಂದ ಹೊರಗಡೆ ಹೋಗುತ್ತಾ? ಖಂಡಿತ ಇಲ್ಲ. ಯಾಕೆಂದರೆ ಎರಡೂ ಬರಗೆಟ್ಟ ದೇಶಗಳು ಈ ಭಿಕ್ಷಾಪಾತ್ರೆಯನ್ನು ಹಿಡ್ಕೊಂಡು ಅಲಿತಾ ಇದ್ದಾವೆ. ಇರೋಬರೋದ್ರಲ್ಲಿ ಅವ್ರ ದೇಶದ ಜನರಿಗೆ ಕ್ರಿಕೆಟ್ ಒಂದೇ ಮನೋರಂಜನೆ ಥರ ಆಗಿದೆ. ಅದನ್ನು ಬಿಟ್ಕೊಂಡು ಕೂತ್ಕೊಂಡ್ರೆ ಏನಾಗಬಹುದು ದೇಶದ ಕತೆ? ಅಲ್ಲ, ಒಂಚೂರು ಆ ಕಡೆ ಈ ಕಡೆ ದೇಶದಲ್ಲಿ ಓಡಾಡಿದಾಗ ಸ್ವಲ್ಪ ದುಡ್ಡು ಕಾಸು ಆಗುತ್ತಲ್ಲ, ಅದನ್ನಾದ್ರೂ ಆಲೋಚನೆ ಮಾಡಬೇಕಲ್ಲ. ಅಪ್ಪಿ ತಪ್ಪಿ ಮ್ಯಾನ್ ಆಫ್ ದಿ ಮ್ಯಾಚ್ ಗೆದ್ದುಬಿಟ್ರೆ ಒಂದಿಷ್ಟು ದುಡ್ಡು ಬರುತ್ತಲ್ಲ. ಹಾಂ, ಇಲ್ಲಿ ಗೆದ್ದರೆ ಎಲ್ಲ ಹೇರ್ ಡ್ರೈಯರ್ ಕೊಟ್ಟೆ ಅಥವಾ ಐರನ್ ಬಾಕ್ಸ್ ಕೊಟ್ಟೆ ಈ ಥರದ್ದಲ್ಲ ಅಲ್ಲ. ಯಾಕೆಂದರೆ ಅಲ್ಲಿ PSL ಅಂತ ಆಗುತ್ತೆ. ಪಾಕಿಸ್ತಾನದಲ್ಲಿ ಸೇಮ್ IPL ರೀತಿಯಲ್ಲೇ ಅಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ಗೆ ಹೇರ್ ಡ್ರೈಯರ್ ಕೊಡ್ತಾರಂತೆ, ಕೊಟ್ಟಿದ್ದಾರೆ ಕೂಡ. ಫಾರಿನ್ ಪ್ಲೇಯರ್ಸು ಅದನ್ನು ನೋಡಿ ಎಲ್ಲಿಂದ ನಗಬೇಕು ಅಂತ ಗೊತ್ತಾಗಲಿಲ್ವೇನೋ. ಯಾಕೆಂದರೆ IPLನಲ್ಲಿ ಒಂದು ಬೆಸ್ಟ್ ಕ್ಯಾಚ್ ಹಿಡಿದುಬಿಟ್ರೆ ಇಡೀ ಮ್ಯಾಚಲ್ಲಿ ಅವನು ವಿಕೆಟ್ ತೆಗೆದಿದ್ದಾನೋ ಬಿಟ್ಟಿದ್ದಾನೋ, ರನ್ ಹೊಡೆದಿದ್ದಾನೋ ಬಿಟ್ಟಿದ್ದಾನೋ, ಒಂದು ಒಳ್ಳೆ ಕ್ಯಾಚ್ ಹಿಡಿದುಬಿಟ್ರೆ ಆ ಕ್ಯಾಚಿಗೆ ಒಂದು ದೊಡ್ಡ ಅಮೌಂಟನ್ನು ಕೊಡುವಂತಹ ಸ್ಪಾನ್ಸರ್ಗಳಿದ್ದಾರೆ. ಸೊ ಇದು ಅತ್ಯಂತ ಶ್ರೀಮಂತ ಕ್ರಿಕೆಟ್ ಮಂಡಳಿಯ ಆಟ. ಇದಕ್ಕೆಲ್ಲ ಹೋಲಿಕೆ ಮಾಡ್ಕೊಂಡು ಪಾಕಿಸ್ತಾನ ಮಾತಾಡ್ತಿತ್ತು. ಬಟ್ ಅದು ಹೋಲಿಕೆಗೆ ಒಂದು ಯೋಗ್ಯತೆ ಬೇಕಲ್ಲ, ಅದು ಇಲ್ಲದೇ ಇರೋ ಕಾರಣಕ್ಕೆ ಯಾರೂ ಕೂಡ ಗಂಭೀರವಾಗಿ ತಗೊಂಡಿಲ್ಲ. ಈಗ ಹೊಸದೊಂದು ಪ್ರೋಮೋವನ್ನು ರಿಲೀಸ್ ಮಾಡಿದೆ. ಇದು ಖಂಡಿತವಾಗಿಯೂ ಟ್ರೋಲ್ ಆಗುತ್ತೆ. ಹಾಗೆ ಭಾರತೀಯರು ಎಲ್ಲವನ್ನು ನೋಡ್ತಾ ಇರ್ತಾರೆ. ಭಾರತದ ಆಟಗಾರರು ಎಲ್ಲೆಲ್ಲಿ ಬ್ಯಾಟಲ್ಲಿ ಕೊಡಬೇಕಾಗುತ್ತೆ ಕೊಟ್ಟಿದ್ದಾರೆ, ಎಲ್ಲೆಲ್ಲಿ ಬಾಲಲ್ಲಿ ಕೊಡಬೇಕಾಗುತ್ತೆ ಕೊಟ್ಟಿದ್ದಾರೆ. ಹಾಗೆ ಮೈಕ್ ಸಿಕ್ಕಾಗ ಕೂಡ ಸರಿಯಾಗಿ ಉರಿಸಿದ್ದಾರೆ. ಇದೇ ಅಭಿಷೇಕ್ ಶರ್ಮಾ ಹೊಡಿ ಬಡಿ ದಾಂಡಿಗ ಓಪನರು, ಆ ಪ್ರೀಮಿಯಂ ಫಾಸ್ಟ್ ಬಾಲರ್ ಕೂಡ ನಂಗೆ ಲೆಕ್ಕಕ್ಕಿಲ್ಲ ಅಂತ ಹೇಳಿ ಶೈನ್ ಶಾ ಅಫ್ರಿದಿಗೆ ಮರ್ಯಾದೆನ ತೆಗೆದಿದ್ದ. ಹಾಗೆ ಅಲ್ಲೊಬ್ಬ ಬ್ರಾರ್ ಅಂತ ಇದ್ದಾನೆ, ಈ ಕೈ ಕಟ್ಕೊಂಡು ಹೀಗಂತಾನೆ ವಿಕೆಟ್ ಬಿದ್ದಾಗ. ಇದೇ ಭಾರತೀಯರು ವರ್ಲ್ಡ್ ಕಪ್ ಗೆದ್ದ ಮೇಲೆ ಮೂರು ಜನ ಸಾರಾಗಿ ನಿಂತ್ಕೊಂಡು ಹರ್ಷದೀಪ್ ಸಿಂಗ್ ನೇತೃತ್ವದಲ್ಲಿ ಮೂರು ಸಲ ಕುತ್ತಿಗೆನ ಮಾಡಿ ಫುಲ್ಲು ರೋಸ್ಟ್ ಮಾಡಿದರು. ಇನ್ನೂ ಅಲ್ಲಿ ರಹೂಫ್ ಅಂತ ಒಬ್ಬನಿದ್ದಾನೆ, ಅವನು ಈ ಏರ್ ಬೇಸನ್ನು ಉಡೀಸ್ ಮಾಡಿದ್ವಲ್ಲ, ಆಪರೇಷನ್ ಸಿಂಧೂರ ಆಯ್ತಲ್ಲ, ಅದನ್ನು ಆಗೇ ಇಲ್ಲ ಅನ್ನೋ ರೀತಿಯಲ್ಲಿ ಹಿಂಗೆ ಬಂದು ಹಿಂಗೆ ಬಿದ್ದೋಯ್ತು ಅಂತ ಎಲ್ಲ ಈ ಶೇಪನ್ನು ಮಾಡ್ತಾ ಇದ್ದ. ಆದರೆ ಇಲ್ಲಿ ನಮ್ಮಲ್ಲಿ ಒಂದು ಬ್ರಹ್ಮೋಸ್ತರ ಬೂಮ್ರೋಸ್ ಅಂತ ಒಬ್ರು ಇದೆಯಲ್ಲ, ಆಯಪ್ಪ ಒಂದು ಅದ್ಭುತವಾದ ಯಾರ್ಕರನ್ನು ಹಾಕಿ ಸ್ಟಂಪನ್ನೆಲ್ಲ ಚಿಂದಿ ಮಾಡಿ ಅದೇ ರೀತಿಯಲ್ಲಿ ಉತ್ತರ ಕೊಟ್ಟಿದ್ದ. ಇದೇ ಥರದಲ್ಲಿ ನಿಮ್ಮ ಏರ್ ಬೇಸ್ಗಳು ಉಡೀಸಾಗಿತ್ತು ಅಂತ. ಒಂದೊಂದು ಮ್ಯಾಚ್ಗಳು ಕೂಡ ನಾವೆಲ್ಲೋ ಈ ರಣಾಂಗಣದಲ್ಲೇ ಇದ್ದೀವೇನೋ ಅನ್ನೋ ಥರದಲ್ಲಿತ್ತು. ಸೊ ಈಗ ವರ್ಲ್ಡ್ ಕಪ್ ಬರ್ತಾ ಇದೆ, ಪಾಕಿಸ್ತಾನ ತಂಟೆ ಮಾಡಿದೆ. ತಂಟೆ ಮಾಡಿದವರಿಗೆ ಸೊಂಟ ಮುರಿಯೋದು ಭಾರತದ ಕರ್ತವ್ಯ ಆಗುತ್ತಾ ಆಗಲ್ವಾ? ಖಂಡಿತ ಆಗುತ್ತೆ. ಇನ್ನೂ ಯಾರೆಲ್ಲ ಇನ್ಸೈಡ್ ಟ್ರಸ್ಟ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಆಗಿ, ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಒತ್ತಿ. ಜೈ ಶ್ರೀರಾಮ್.